ನೋಡಿ, ನನಗೆ ಬೆಳೆ ವಿಮೆ ಈ ಹಿಂದೆ ಹೋಲಿಸಿದರೆ 2023ಕ್ಕೆ ಹೋಲಿಸಿದರೆ 2024ರಲ್ಲಿ 1361 ಮಿಲಿಮೀಟರ್ ಮಳೆ ಜಾಸ್ತಿ ಬಿದ್ದಿದೆ. ಸೊ ನಮಗೆ ಬೆಳೆ ವಿಮೆ ಜಾಸ್ತಿ ಬರಬೇಕು. ಒಂದನೇದು, ಹವಾಮಾನ ಆಧಾರಿತ ಬೆಳೆ ವಿಮೆ ಕೊಡುವಂಥದ್ದು ನಾನು ಅಧಿಕಾರಿಗಳ ಜೊತೆ ಒಂದು ಹಂತದ ಚರ್ಚೆಯನ್ನು ಮಾಡಿದ್ದೀನಿ. ಅದು ಬರೀ ಮಳೆಗೆ ಮಾತ್ರ ಅಲ್ಲ, ಗಾಳಿ, ಮಳೆ, ಬಿಸಿಲು ಈ ಮೂರನ್ನು ಆಧರಿಸಿ ಕೊಡುವಂಥದ್ದು ಒಂದು ಹವಾಮಾನ ಆಧಾರಿತ ಬೆಳೆ ವಿಮೆ. ಇದರಿಂದ ಸರ್ಕಾರದಿಂದ ಬೇಕಾಗಿ ಅವ್ರು ಎಷ್ಟು ದುಡ್ಡು ಕೇಳ್ತಾರೆ, ಎಷ್ಟು ಬಂದಿದೆ, ಅದರಲ್ಲಿ ಇಷ್ಟು ಪರ್ಸೆಂಟೇಜು ಕೇಂದ್ರದ್ದು ಬರ್ತದೆ, ಇಷ್ಟು ರಾಜ್ಯದ್ದು ಬರ್ತದೆ, ಅವರ ವಿಮೆ ಬರ್ತದೆ. ನಿಮಗೆ ಗೊತ್ತಿರ್ಬೋದು, ಹಿಂದೆ ಅಲ್ಲಲ್ಲಿ ದೊಡ್ಡ ದೊಡ್ಡ ಬೋರ್ಡು ಹಾಕ್ತಾಯಿದ್ರು, ಸರ್ಕಾರಿ ಇದು ಕೇಂದ್ರದಿಂದ ಬರುವಂಥದ್ದು. ಈಗೇನಂತಾರೆ, ಎಲ್ಲೋ ಆಯಿತು ಬೋರ್ಡು, ಇಲ್ಲಲ್ಲ ಇದೆಯಾ, ಕೇಂದ್ರದಿಂದ ಬರುವುದಿಲ್ಲ ಅಂತ ನಾವು ಹೇಳುವುದಿಲ್ಲ. ಕೇಂದ್ರದಿಂದನೂ ಒಂದು ಪಟ್ಟು ಬರ್ತದೆ, 30% ಬರ್ತದೆ, 60% ರಾಜ್ಯದ್ದು ಬರ್ತದೆ, 10% ಏನು ಇದು ನಮ್ಮ ಪ್ರೀಮಿಯಂ ಕಟ್ಟಿದ್ದು ಬರ್ತದೆ. ಕೊಡುವಂಥದ್ದು ನಮ್ಮ ಇಲಾಖೆಗಳ ತಪ್ಪು ಇರ್ಬೋದು, ನನಗೆ ನಿಖರವಾದ ಮಾಹಿತಿಗಳಿಲ್ಲ. ಯಾವ ಅಧಿಕಾರಿಯೂ ಕೂಡ ಅಲ್ಲಿ ಆ ಗಣಕ ಯಂತ್ರ ಹಾಳಾಗಿದೆ ಅಂತ ಯಾರು ಹೇಳಿಲ್ಲ. ಮೊನ್ನೆ ಅಧಿವೇಶನದಲ್ಲಿ ಇದರ ಪರವಾಗಿ ಕರೆಕ್ಟಾಗಿ ನಾನು ಮಾತಾಡಿದ್ದೀನಿ. ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಿದ್ದೀನಿ. ಯಾರೂ ಕೂಡ ಮಾತಾಡಲಿಲ್ಲ. ಮುಖ್ಯಮಂತ್ರಿಯವರ ಹತ್ರ ವೈಯಕ್ತಿಕವಾಗಿ ಹೋಗಿ ಅದರ ವಿಚಾರವನ್ನು ಹೇಳಿದ್ದೀನಿ. ನಮ್ಮ ತೋಟಗಾರಿಕಾ ಮಂತ್ರಿಯವರು ಅವತ್ತು ಅಲ್ಲಿ ಅಧಿವೇಶನದಲ್ಲಿ ಇರಲಿಲ್ಲ. ನನಗೆ ಸರಿಯಾದ ಉತ್ತರಗಳು ಸಿಗಲಿಲ್ಲ. ಅದರಿಂದ ನಾವು ಇನ್ನೊಂದು ಮೀಟಿಂಗನ್ನು ಸೋಮವಾರ ನಾನು ತೋಟಗಾರಿಕೆ ಮಂತ್ರಿ ಹತ್ರ ಮಾತಾಡಿದ್ದೀನಿ. ಅವರು ಸೋಮವಾರ ಬರ್ತೀನಿ ಅಂತ ಹೇಳಿದ್ದಾರೆ. ಸೋಮವಾರ ಇಲ್ಲದ್ರೆ ಮಂಗಳವಾರ ನಾವು ಬೆಳಗಾವಿನಲ್ಲಿ ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ. ಚರ್ಚೆಯನ್ನು ಮಾಡಿ ಇದು ಯಾವ ರೀತಿ ಆಗಿದೆ, ಯಾತಕ್ಕಾಗಿ ಆಗಿದೆ, ಏನು ತೊಂದರೆ ಆಗಿದೆ, ಇದರ ಬಗ್ಗೆ ಚರ್ಚೆಯನ್ನು ಮಾಡಿ ಎಲ್ಲಾದರೂ ಇವಾಗಲೇ ಈ ವರ್ಷದ ಕಳೆದ 24ನೇ ವರ್ಷದ ಏನು ಬೆಳೆ ವಿಮೆ ಕಡಿಮೆ ಬಂದಿದೆ, ಅದಕ್ಕೆ ಪೂರಕವಾಗಿ ಏನು ಮಾಡಲಿಕ್ಕೆ ಸಾಧಕ ಬಾಧಕಗಳನ್ನು ಮಾಡಲಿಕ್ಕೆ ಆಗ್ತದೆ ಅಂತ ನಾನು ನೋಡ್ತೀನಿ. ಯಾಕಂತ ಹೇಳಿದ್ರೆ ಇದು ಆಲ್ರೆಡಿ ಇಲ್ಲಿಂದ ಡಾಟಾ ಸಬ್ಮಿಷನ್ ಮಾಡಿ ಸೆಂಟ್ರಲ್ಗೆ ಹೋಗಿದೆ, ಅವರ ಶೇರನ್ನು ಕೊಟ್ಟಿದ್ದಾರೆ. ರಾಜ್ಯಕ್ಕೆ ಹೋಗಿದೆ, ಅವರ ಶೇರನ್ನು ಕೊಟ್ಟಿದ್ದಾರೆ. ಇನ್ನೊಂದು ಸಲ ಕ್ಲೈಮ್ ಮಾಡಲಿಕ್ಕೆ ಕಾನೂನಿನಲ್ಲಿ ಯಾವ ರೀತಿ ಸಾಧಕ ಬಾಧಕಗಳು ಇದೆ ಅಂತ ಗೊತ್ತಿಲ್ಲ ನನಗೆ. ನಮ್ಮ ಒಂದು ಬೇಡಿಕೆ ಇರುವಂಥದ್ದು ಅದನ್ನು ಸರಿ ಮಾಡಿ ಪುನಃ ನಮಗೆ ಹೆಚ್ಚಿನ ವಿಚಾರಗಳಿದ್ದರೆ ಕೊಡಬೇಕು. ಆದರೆ ಮಾತ್ರ ಡಾಟಾ ಸರಿ ಇಲ್ಲ ಅಂತ ಹೇಳ್ತಾರೆ. ಡಾಟಾ ಅದೇ ಇರುವುದು ಅಂತ. ಬರುವ ವರ್ಷಕ್ಕೂ ಇದೇ ತೊಂದರೆಗಳಾಗಬಾರ್ದು. ಅದಕ್ಕೆ ನಾವು ಮುನ್ಸೂಚನೆಯಾಗಿ ನಾವು ಇದನ್ನು ಏನೇನು ಸರಿ ಮಾಡಬೇಕು, ಎಲ್ಲೆಲ್ಲಿ ಆ ಯಂತ್ರಗಳು ಸರಿ ಇಲ್ಲ ಅದನ್ನು ಸರಿ ಮಾಡುವಂಥ ಕೆಲಸಗಳು ಆಗಬೇಕು. ಇದು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇದರ ಇಂಪಾರ್ಟೆನ್ಸ್ ಯಾರಿಗೂ ಗೊತ್ತಿರಲಿಲ್ಲ ಅಧಿಕಾರಿಗಳಿಗೆ. ಏನೋ ಬೇಕಾಬಿಟ್ಟು ಒಂದು ಡಾಟಾಗಳನ್ನು ಕೊಡುವಂಥದ್ದು, ಇದರಿಂದ ಆಗುವಂಥ ತೊಂದರೆಗಳು ಈಗ ಅವರಿಗೆ ಗೊತ್ತಾಗಿದೆ ಏನಾಗ್ತದೆ ಇದರಲ್ಲಿ ಅಂತ. ಅದರಿಂದ ಅಧಿಕಾರಿಗಳ ಈ ಕೃಷಿ ಇಲಾಖೆ ಅಧಿಕಾರಿಗಳ ಸಭೆಯನ್ನು ಕೂಡ ಕರೆಯುವಂಥ ಕೆಲಸವನ್ನು ಮಾಡ್ತೀವಿ. ಎಲ್ಲಿ ತೊಂದರೆ ಆಗಿದೆ ಅಂತ ಅದನ್ನು ನೋಡುವಂಥ ಕೆಲಸವನ್ನು ಮಾಡಿ ಅದಕ್ಕೆ ಯಾವ ರೀತಿ ಪರಿಹಾರವನ್ನು ಹುಡುಕುವಂಥದ್ದು ನನ್ನ ಪ್ರಕಾರ, ಕಾನೂನು ಪ್ರಕಾರ ಈ ಹಿಂದೆ ಒಮ್ಮೆ ಬಂದದ್ದಕ್ಕೆ ಕೊಡಲಿಕ್ಕೆ ಆಗ್ತದಾ ಇಲ್ವೋ ಅಂತ ನಮ್ಮ ಬೇಡಿಕೆ ಇದೆ, ಕೊಡಬೇಕು ಅಂತ. ಅದು ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ರೈತನಿಗೆ ಮುಂದಿನ ಅಂದ್ರೆ ಸಾಲ ಮನ್ನಾಕ್ಕೆ ಏನಾದ್ರು ಸರ್ಕಾರ ಹೋಗುತ್ತೆ? ಇಲ್ಲ, ಸಾಲ ಮನ್ನಾಕ್ಕೆ ಇವಾಗ ಯಾವುದು ಸರ್ಕಾರ ಅಂತ ಆಲೋಚನೆಗಳು ಯಾವುದು ಇಲ್ಲ. ಅಂದರೆ ಬಂದಿದೆ ಅಂತ ಹೇಳಿದ್ರೆ ಕೆಲವರಿಗೆ ಮಾತ್ರ ಅವರು ಪ್ರೀಮಿಯಂ ಕಟ್ಟಿರುವಂಥದ್ದು ಅಮೌಂಟಿನ ಅಷ್ಟು ಬಂದಿದೆ. ಹೆಚ್ಚಿನವರಿಗೆ 4 ಪಟ್ಟು 5 ಪಟ್ಟು ಬಂದಿದೆ. ನಾವು ನೋಡುವಂಥದ್ದು ಮಾತ್ರ ಬಂದಿದೆ, ಅಡಿಕೆ ಕೆಲವರಿಗೆ ಬರಲಿಲ್ಲ ಅಂತ. ಇಲ್ಲ, ಬಂದಿದೆ, ಎಲ್ಲರಿಗೂ ಬಂದಿದೆ. ನಾನು ಯಾರಿಗೆ ಬಂದಿಲ್ಲ, ಯಾರಿಗೆ ಕಡಿಮೆ ಬಂದಿದೆ, ಯಾರಿಗೆ ಪ್ರೀಮಿಯಮಿಂದ ಕಡಿಮೆ ಬಂದು ನಾನು ನಿಖರವಾದ ಮಾಹಿತಿಯನ್ನು ಕೇಳಿದ್ದೀನಿ. ನನಗೆ 2 ಬಿಟ್ಟರೆ ಬೇರೆ ಯಾರು ಕೊಡಲಿಲ್ಲ. ಎಲ್ಲರೂ ಹೇಳ್ತಾರೆ ಕಡಿಮೆ ಬಂದಿದೆ. ಅಂದರೆ ಕಡಿಮೆ ಬಂದರೆ 4 ಪಟ್ಟು ಬಂದಿದೆ. ನಮಗೆ ಈಗ ಡಾಟಾ ಇರುವುದರಲ್ಲಿ ಅವರು ಕಂಪನಿಯವರು ಅಂಥದ್ದವರನ್ನು ನಾವು ಕೊಟ್ಟರೆ ನಮಗೆ ಬೇಸ್ ಆಗ್ತದೆ. ನನ್ನ ಹತ್ರ ಇರೋದು 2 ಮಾತ್ರ ಅಂಥದ್ದು. ನನ್ನ ಹತ್ರ ಇರುವಂಥದ್ದು 2. ನಾನು ತುಂಬ ಜನರ ಹತ್ರ ಕೇಳಿ, ಸಹಕಾರಿ ಕ್ಷೇತ್ರದ ಬ್ಯಾಂಕ್ನ ಯಾರು ಅದಕ್ಕೆ ಯಾರು ಕೊಡ್ತಾರೆ ಅವ್ರ ಹತ್ರನೂ ಕೇಳಿದ್ದೀನಿ. ಅಂಥದ್ದು ಇದ್ರೆ ಕೊಡಿ, ಶಾಸಕರ ಕಚೇರಿಗೆ ಮಾಹಿತಿ ಕೊಡಬೇಕು. ಅಂಥದ್ದು ಇದ್ರೆ ಯಾವ್ದು ದಯಮಾಡಿ ಬೇಗ ಮಾಹಿತಿಗಳನ್ನು ಕೊಡಿ. ವಾಟ್ಸಪ್ಪಲ್ಲಿ ಕಳಿಸಿದ್ರು ಸಾಕು, ನೀವು ಬಂದು ಕೊಡಬೇಕಂತಿಲ್ಲ. ನಂದು ಇಷ್ಟು ಎಕರೆ ಜಾಗ ಇದೆ, ಇಷ್ಟು ಪ್ರೀಮಿಯಂ ಕಟ್ಟಿದ್ದೀನಿ, ನನಗೆ ಇಷ್ಟು ಬಂದಿದೆ. ಪುತ್ತೂರು ತಾಲೂಕಿನವರು ಕೊಡಿ, ನಾವು ಅದನ್ನು ನೋಡುವ. ಮತ್ತೆ ಬಾಕಿದೆಲ್ಲ ನಾವು ಮಾತಾಡುವಾಗ ನಾನು ಉಡುಪಿ ಮತ್ತು ದಕ್ಷಿಣ ಕನ್ನಡ ಎರಡಕ್ಕೂ ನಾನು ಮಾತಾಡ್ತೀನಿ. ಯಾವಾಗಲೂ ಪುತ್ತೂರಿನಿಗೆ ಮಾತ್ರ ಮಾತಾಡಿಲ್ಲ, ಎರಡನ್ನು ಮಾತಾಡ್ತೀನಿ. ಇದರ ಬಗ್ಗೆಯೂ ಚರ್ಚೆ ಮಾಡಿ. ಮತ್ತು ಬೇರೆಯವರು ಮೀಟಿಂಗ್ ಮಾಡಿದ್ದಾರೆ, ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ, ಪ್ರೆಸ್ ಮಾಡಿದ್ದಾರೆ, ಅದರ ಬಗ್ಗೆ ನನಗೆ ಗೊತ್ತಿಲ್ಲ. ಅವರು ಸಹಕಾರಿ ಕ್ಷೇತ್ರದಿಂದ ಅವರು ಮಾಡಿರ್ಬೋದು. ಮತ್ತು ಅವರಿಗೆ ಅಧಿಕಾರಿಗಳನ್ನು ಕರೆದು ಕೇಳುವಂಥ ನಿಖರವಾದ ಮಾಹಿತಿಯನ್ನು ಅಧಿಕಾರಿಗಳು ಕೊಡಲಿಕ್ಕಿಲ್ಲ. ಮತ್ತು ಸರ್ಕಾರಿ ಅಧಿಕಾರಿಗಳು ಯಾರು ಇದನ್ನು ವ್ಯತ್ಯಾಸ ಮಾಡಿದರೆ ಅವರ ವಿರುದ್ಧ ಕ್ರಮ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಅದು ಗಂಭೀರವಾಗಿ ತಗೊಳ್ಳುವಂಥ ಕೆಲಸ. ತೋಟಗಾರಿಕಾ ಅಧಿಕಾರಿ ಒಬ್ಬರು
ಪುತ್ತೂರಿಗೆ ಬಂದು ಸೆಪ್ಟೆಂಬರ್ ನಲ್ಲಿ ಒಂದು ಮಾಹಿತಿ ಕೊಡ್ತಾರೆ 75% ಕೂಡ ಹೆಚ್ಚು ಹಾನಿಯಾಗಿದೆ. ಆದ ಕಾರಣ ಈ ಸಲ 30 ಪಟ್ಟಿಗಿಂತ ಜಾಸ್ತಿ ಬೆಳೆ ವಿಮೆ ಬರ್ಬೋದು ಅಂತ ಹೇಳುವಂತ. ಅಂದ್ರೆ ಬೆಳೆ ವಿಮೆಯ ಪಾಲಿಸಿ ಪ್ರಕಾರ ಬೇರೆ ಯಾವುದೇ ಅನುದಾನವನ್ನು ಸರ್ಕಾರದಿಂದ ಕೊಡ್ಲಿಕ್ಕೆ ಕೂಡ ಆಗುದಿಲ್ಲ. ಇದರಲ್ಲಿ ಈಗ 30 ಪಟ್ಟನ್ನ ಕೊಡಿಸ್ತಾರೆ. ನಾವು ಆ ರೀತಿಯ ಡಾಟಾವನ್ನು ಕೊಟ್ಟಿದ್ದೇವೆ ಅಂತ. ನಾವು ಯಾವತ್ತೂ ಬೆಲೆ ಪರಿಹಾರ ಕೇಳುವಾಗ ನಮಗೆ ಹವಾಮಾನ ಆಧಾರಿತ ವಿಮೆ ಬರ್ತದೆ ಅಂತ ನಮಗೆ ಒಂದು ಧೈರ್ಯ, ಎಲ್ಲರೂ ಅದನ್ನು ಅವಲಂಬಿಸಿಕೊಂಡೇ ಇದ್ದಂಥದ್ದು. ನಾವು ಕೂಡ ಅದಕ್ಕೆ ಒಂದು 10 ಪಟ್ಟು ಸಿಗ್ತದೆ ಏನಾದರೂ. ಕಳೆದ ಸಲನೂ ಈ ಸಲ ಅಂತೂ ಅಡಿಕೆ ಮರದಲ್ಲಿ ಏನಿಲ್ಲ, ಕಳೆದ ಸಲ ಅಡಿಕೆನೂ ಇಲ್ಲ, ಅರ್ಧಕ್ಕರ್ಧ ಅಡಿಕೆ ಇಲ್ಲ. ಸೊ ಇದರಿಂದ ಸ್ವಲ್ಪ ಜನ ರೈತರಿಗೆ, ಕಂಗಾಲದವರಿಗೆ ಒಂದು ಪರಿಹಾರ ಸಿಕ್ಕಿದಾಗೆ ಆಗ್ತಿತ್ತು. ಇದನ್ನು ಗಂಭೀರವಾಗಿ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ. 1-2 ದಿವಸ ಟೈಮ್ ಕೊಡಿ, ಅಧಿವೇಶನ ಮುಗ್ದಿಲ್ಲ. ಮಂತ್ರಿಗಳನ್ನು ಕೂಡ ಅದರ ಬಗ್ಗೆ ಚರ್ಚೆ ಮಾಡಿ ಯಾವ ರೀತಿ ಇದಕ್ಕೆ ಪರಿಹಾರ ಕೊಡ್ಬೋದು ಅನ್ನೋ ರೀತಿಯಲ್ಲಿ ಚರ್ಚೆಯನ್ನು ಮಾಡ್ತೇವೆ. ಬೆಳಗಾವಿಯಲ್ಲಿ DCM ಔತಣಕೂಟ ಏರ್ಪಡಿಸಿದ್ರು, ಅದರಲ್ಲಿ ನೀವು ಭಾಗವಹಿಸಿದ್ದೀರಿ. ನೋಡಿ, ಔತಣಕೂಟದಲ್ಲಿ ಹೋಗ್ಲಿಕ್ಕೆ ಔತಣಕೂಟ ನಿಮ್ಮ ಮನೆಗೆ ನಾನು ಕರಿತೇನೆ, ಒಬ್ಬರು ಔತಣಕ್ಕೆ ಬನ್ನಿ, ಊಟಕ್ಕೆ ಬನ್ನಿ ಅಂತ ಹೋಗಬಾರ್ದ? ಅದಕ್ಕೆಲ್ಲ ರಾಜಕೀಯ ಬಣ್ಣ ಕೊಡುವಂಥ ಅಗತ್ಯಗಳಿಲ್ಲ. ಅದಕ್ಕೆ ಊಟಕ್ಕೆ ಕರೆದಾಗ ಎಲ್ಲರೂ ಹೋಗ್ತಾರೆ. ನಾನು ಮುಖ್ಯಮಂತ್ರಿಯವರ ಜೊತೆನೂ ಹೋಗಿದ್ದೆ. ಮೊದಲಿನ ದಿವಸ ಮುಖ್ಯಮಂತ್ರಿಯವರ ಜೊತೆ ಹೋಗಿದ್ದೆ. ಅವರು ಊಟಕ್ಕೆಲ್ಲ ಹೋಗುವಾಗ ನಾವು UT ಖಾದರ್ ನಾವೆಲ್ಲ ಊಟಕ್ಕೆ ಹೋಗಿದ್ವಿ. ಮರು ದಿವಸ ಇವರು ಕರೆದದ್ದಲ್ಲ, ಅಲ್ಲಿಯ ಹಿಂದಿನ ಬ್ಲಾಕ್ ಅಧ್ಯಕ್ಷರ ಮನೆಗೆ ಒಂದು ಜಾಗ ಊಟ ಕರೆದೆ. ಅವರು ಬಂದಿದ್ರು, ನಾವು ಹೋಗಿದ್ವಿ. ಅಲ್ಲಿ ಯಾವುದೇ ರಾಜಕಾರಣದ ಬಗ್ಗೆ ಯಾವುದು ಮಾತಾಡಿಲ್ಲ, ಊಟ ಮಾಡಿದ್ದು ಬಂದೆ. ಬರೀ 25 ಶಾಸಕರು ಮಾತ್ರ ಇದ್ದದ್ದು. ಹಾಗೇನು 25 ಅಲ್ಲ, ಬೆಳಿಗ್ಗೆ 6 ಗಂಟೆಯಿಂದ ಬಂದು ಒಂದು 50 ಜನ ಊಟ ಮಾಡಿ ಹೋಗಿದ್ದಾರೆ ಬೇಗ ಬೇಗ. ಲಾಸ್ಟಿಗೆ ಬಂದಾಗ ಸ್ವಲ್ಪ ಜನ ಇದ್ದದಷ್ಟೇ.